ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ ನನ್ನ ಯೂಟ್ಯೂಬ್ ಚಾನಲಿಗೆ ನನ್ನ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ನೀವು ಲೈಕ್ಸ್ ಮಾಡಿರಿ ವಿಡಿಯೋಸ್ಗಳನ್ನು. ಆಮೇಲೆ ಕಮೆಂಟ್ಸಲ್ಲಿ ನಿಮ್ದು ಏನಾದರೂ ಅನಿಸಿಕೆ ಇದ್ದರೆ ಹೇಳಿ, ನಾನು ಅದಕ್ಕೆಲ್ಲ ರಿಪ್ಲೈ ಮಾಡ್ತೀನಿ. ಮತ್ತು ಇದು ನೋಡಿರಿ ನನ್ನ ಮಾರ್ನಿಂಗ್ ರುಟೀನು. ಬೆಳಗ್ಗೆ ಎದ್ದು ದೇವರಿಗೆಲ್ಲ ದೀಪ ಹಚ್ಚಿ ಸ್ವಲ್ಪ ಇದೆಲ್ಲ ಕೆಲಸದವರೆಲ್ಲ ಪಾತ್ರೆ ತೊಳೆದಿಟ್ಟು ಹೋಗಿದ್ದೀರಿ, ಅದನ್ನೆಲ್ಲ ಹೊಂದಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಗೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗಿಂದ ಇದೆ ಸ್ವಲ್ಪ ಡ್ಯೂಟಿ ಇರುತ್ತದೆ ರೀ ನಂದು. ಆಮೇಲೆ ಟಿಫಿನ್ಗೊಂದು ಏನಾದರೂ ರೆಡಿ ಮಾಡ್ಕೋಬೇಕಲ್ರಿ. ಟಿಫಿನು ಅಂತ ಬೆಳಗ್ಗೆ 11 ಗಂಟೆ ಒಳಗೆ ಹಾಕ್ಬೇಕ್ರಿ. ಅದಕ್ಕೆ ಸ್ವಲ್ಪ ಚುಮ್ಮರಿ ಸೂಸ್ಲಾ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿರಿ. ನಾನು ಏನೇ ಮಾಡಲಿ ಒಂದು ಅಡುಗೆದ ಪದಾರ್ಥದಲ್ಲಿ ಫಸ್ಟ್ ಅದಕ್ಕೆ ಏನು ಬೇಕಾಗ್ತದೆ ಪದಾರ್ಥಗಳನ್ನೆಲ್ಲ ಜೋಡಿಸಿಟ್ಕೊಳ್ತೀನಿ ರೀ. ಜೋಡಿಸಿಟ್ಕೊಂಡು ಆಮೇಲೆ ಸಾವಕಾಶ ಎಲ್ಲ ಮಾಡ್ಕೊಳ್ತಾ ಹೋಗ್ತೀನಿ ರೀ. ಅಂದ್ರೆ ನಮಗೂ ಅಲ್ಲೇ ಏನು ಬೇಕು ಏನು ಬೇಡ ಅಂತೆಲ್ಲ ಅಲ್ಲೇ ಕಣ್ಣು ಮುಂದೆ ಇರ್ತದೆ ರೀ ಎಲ್ಲ ಜೋಡಿಸಿಟ್ಕೊಂಡ್ರೆ. ಇದೊಂದು ಟಿಪ್ಸ್ ನಾನು ನಿಮ್ಗೆ ಹೇಳೋದೇನೆಂದರೆ, ಯಾರೇ ಅಡುಗೆ ಮಾಡ್ತಾ ಇರಲಿ, ಅಡುಗೆ ಮನೆಯಲ್ಲಿ ಫಸ್ಟ್ ನೀವು ಏನು ಮಾಡ್ತಾಯಿದ್ದಿರಲ್ಲ ಆ ಪದಾರ್ಥಕ್ಕೆ ಬೇಕಾಗುವ ಪದಾರ್ಥಗಳನ್ನೆಲ್ಲ ಹೊಂದಿಸಿಟ್ಕೊಂಡು ಆಮೇಲೆ ಅಡುಗೆ ಮಾಡೋಕ್ಕೆ ಶುರು ಮಾಡಿರಿ. ಹೀಗಾಗಿ ನೀವು ಅಲ್ಲಿ ಇಲ್ಲಿ ಹುಡುಕಾಡೋದು ತಪ್ತದೆ ರೀ. ಏನೇ ಬೇಕಾದರೂ ಎಲ್ಲ ಅಲ್ಲೇ ಕಣ್ಣು ಮುಂದೆ ಇರ್ತದಲ್ಲ, ನೀಟಾಗಿ ನಾವೆಲ್ಲ ಒಗ್ಗರಣೆ ಹಾಕ್ಕೊಂಡು ಅಡುಗೆನ ಪ್ರಿಪೇರ್ ಮಾಡ್ಬೋದು ರೀ. ನಾವು ಚಿಕ್ಕವರಿದ್ದಾಗ ಅಂದರೆ ಕಾಲೇಜೆಲ್ಲ ಮುಗಿಸಿ ಮನೆಯಲ್ಲಿದ್ದಾಗೂ ಏನೂ ನಾನು ಅಡುಗೆ ಜಾಸ್ತಿ ಮಾಡಲೇ ಇಲ್ಲ ರೀ. ಮತ್ತು ಮದುವೆ ಮಾಡ್ಕೊಂಡು ಬಂದಮೇಲಂತೂ ಮದುವೆ ಮಾಡ್ಕೊಂಡು ಬಂದಮೇಲೆ ಎಲ್ಲ ಜಾಸ್ತಿ ಅಡುಗೆ ಕಲ್ತಿದ್ದೆ ರೀ ನಾನು. ಅದು ಮತ್ತು ಯಾರೂ ಹೇಳ್ಕೊಟ್ಟಿಲ್ಲ, ಒಬ್ಬಾಕೆ ಕಲ್ತೀನಿ ರೀ. ಆವಾಗ ನಾನು ಏನು ಹೀಗೆಲ್ಲ ಅಡುಗೆಗೆ ಏನೇನು ಬೇಕು ಎಲ್ಲ ಇಟ್ಕೋಬೇಕು ಮಾಡಬೇಕು ಅಂತ ಏನೂ ಗೊತ್ತಿರಲಿಲ್ಲ. ಆವಾಗಿನ ಅಡುಗೆ ನೋಡಿದ್ರೆ ಬರೀ ಖಾರ, ಉಪ್ಪು, ಸಾಸಿವೆ, ಜೀರಿಗೆ ಇದ್ದರೆ ಸಾಕು. ಕರಿಬೇವು ಇದ್ದರೆ ಇತ್ತು, ಕೊತ್ತಂಬರಿ ಇದ್ದರೆ ಇಲ್ಲ ಅಂದರೆ ಇಲ್ಲ. ಯಾವ್ದು ಇರುತ್ತೆ ಅದನ್ನ ಹಾಕಿ ಒಂದು ಥರ ಅಡುಗೆ ಮಾಡಿ ಇಟ್ಬಿಡ್ತಿದ್ರಿ ಆವಾಗಿಂದೆಲ್ಲ. ಅದೇ ಬೇಕು ಇದು ಬೇಕು ಅಂತಿರಲಿಲ್ಲ. ನಾನು ಆವಾಗಿನ ಕಾಲದಲ್ಲಿ ಹಾಗೆ ಸಿಂಪಲ್ಲಾಗಿ ಅಡುಗೆ ಮಾಡ್ತಾಯಿದ್ದೆ. ಆದರೆ ಈಗ ನಾನು ಯೂಟ್ಯೂಬಲ್ಲಿ ನೋಡಿ ಎಲ್ಲ ಥರ ಅಡುಗೆದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಕ್ಕೆ ಶುರು ಮಾಡಿದ್ದೀನಿ ರೀ. ಚುಮ್ಮರಿ ಎಲ್ಲ ಸೋಸಿಟ್ಕೊಂಡೇನು ನೋಡಿರಿ. ಸೋಸಿಟ್ಕೊಂಡೆ ಅದಕ್ಕೆ ಏನೇನು ಬೇಕು ಎಲ್ಲ ಹೆಂಚಿಟ್ಕೊಂಡಿದ್ದೆ ರೀ. ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಆವಾಗಿನ ಜನ್ರೇಷನ್ ಎಲ್ಲ ಮೊದಲಿನ ಕಾಲದಲ್ಲಿ ರೀ, ಅಷ್ಟೇ ಹೇಗೆ ಅಡುಗೆ ಮಾಡಿದ್ರು ಎಷ್ಟು ರುಚಿಯಾಗಿರ್ತಾಯಿತ್ತು ರೀ. ಒಂದಿತ್ತು ಒಂದಿಲ್ಲ ಅಂತ ಹಾಕಿ ಮಾಡಿದ್ರು ಭಾಳ ಟೇಸ್ಟಿಯಾಗಿರ್ತಾಯಿತ್ತು. ಅದಕ್ಕೆ ಉದಾಹರಣೆ ಅಂದರೆ ನಮ್ಮ ತಾಯಿಯವರು ನೋಡ್ರಿ ಅವ್ರು ಮಾಡಿದ ಕೈ ರುಚಿ ಇನ್ನೂ ಮಟನೂ ನಂಗೆ ಮರೆಯೋಕ್ಕಾಗಲ್ಲ. ಭಾಳ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ದಾರೆ. ಅವ್ರ ಥರ ನಮಗೀಗ ಮಾಡೋಕ್ಕೆ ಬರೋಲ್ಲ. ನಾವು ಎಲ್ಲ ಐಟಮ್ ಹಾಕಿ ಮಾಡಿದ್ರು ನಮಗೆ ಅವ್ರ ಥರ ಟೇಸ್ಟ್ ಬರೋದೇ ಇಲ್ಲ ರೀ. ಹಾಗೆ ನಮ್ಮ ತಾಯಿ ಯಾವಾಗಲೂ ಜಾಸ್ತಿ ಏನೂ ಸ್ಕೂಲ್ ಕಲ್ತಿಲ್ಲ, ಬಟ್ ಅಡುಗೆ ಮಾಡೋದ್ರಲ್ಲಿ ಮಾತ್ರ ಎಷ್ಟು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ದೆ ರೀ. ಅವ್ರದ್ದು ನೋಡೇ ನಾವು ಒಂದು ಸ್ವಲ್ಪ ಕಲಿಬೇಕು ರೀ. ಕೆಲವೊಂದೆಲ್ಲ ನಾನು ಕಲ್ತಿದ್ದೀನಿ ನಮ್ಮ ತಾಯಿಯಿಂದ. ಆದರೆ ಈಗ ನಾವೆಲ್ಲ ಯೂಟ್ಯೂಬ್ದಲ್ಲಿ ಅಡುಗೆದೆಲ್ಲ ಡೀಟೇಲ್ಸ್ ಎಲ್ಲ ಬರ್ತಾವೆ. ನಮಗೇನು ಬೇಕೋ ಅದನ್ನು ಹಾಕಿಬಿಟ್ರೆ ಇದೆಲ್ಲ ಡೀಟೇಲ್ಸ್ ಬಂದುಬಿಡುತ್ತೆ. ಏನೇನು ಬೇಕು ಏನೇನಿಲ್ಲ ಅದಕ್ಕೆಲ್ಲ ಪದಾರ್ಥ ಎಲ್ಲ ತೋರಿಸ್ಬಿಡ್ತಾರೆ. ಅದನ್ನು ನೋಡಿಬಿಟ್ಟು ನಾವು ಈಗಿನ ಕಲಿತಾ ಇದ್ದೀವಿ. ನಮ್ಮ ಮಕ್ಕಳು ನಮ್ಗಿಂತ ಇನ್ನೂ ಶಾಣೆ ಆಗಿದ್ದಾರೆ ರೀ. ಅವರು ಏನು ಕಲಿಸೋದು ಬೇರೆ, ಅವರು ಎಲ್ಲ ನೋಡಿ ಅವರು ತುಂಬ ಟೇಸ್ಟಿಯಾಗಿ ಅಡುಗೆ ಮಾಡ್ತಾಯಿದ್ದಾರೆ. ಈ ಅಡುಗೆ ವಿಷಯದಲ್ಲಿ ನೋಡಿರಿ, ಹೆಣ್ಮಕ್ಳು ಭಾಳ ಹುಷಾರಾಗಿರ್ಬೇಕು ರೀ ಫಸ್ಟ್ ಅಂದರೆ. ಯಾಕಂದ್ರೆ ಅಡುಗೆ ಟೇಸ್ಟಿಯಾಗಿತ್ತಂದರೆ ಎಲ್ಲರ ಮನಸ್ಸನ್ನು ಗೆಲ್ಬಹುದು ರೀ ನಾವು. ನಾನು ಮದುವೆ ಆದಮೇಲೆ ಸ್ವಲ್ಪ ಅಡುಗೆ ಕಲ್ತಿದ್ದೆ ರೀ. ಅದರಲ್ಲಿ ಒಂದು ಸ್ವಲ್ಪ ಗೊತ್ತಾಗ್ತಾನೆ ಇರಲಿಲ್ಲ. ಸ್ಟಾರ್ಟಿಂಗ್ ನಂದು ಹೊಸದಾಗಿ ಮದುವೆ ಆದಾಗ ನಮ್ಮ ಅತ್ತೆನೂ ನಮ್ಮ ಜೊತೆಗಿದ್ದರು. ಅದರಲ್ಲಿ ಒಂದು ಇನ್ಸಿಡೆಂಟ್ ಹೇಳಬೇಕಂದ್ರೆ ನಾನು ಅಡುಗೆದು ನಾನು ಅವಲಕ್ಕಿ ಮಾಡಿದ್ದೆ ರೀ. ಅವಲಕ್ಕಿ ಮಾಡಿ ಅವಲಕ್ಕಿಗೆ ಎಲ್ಲ ಒಗ್ಗರಣೆ ಆದಮೇಲೆ ಪುಟಾಣಿ ಹಿಟ್ಟು ಹಾಕ್ತಾರೆ ರೀ. ಅದು ಸ್ವಲ್ಪ ಎಲ್ಲ ಬಾಡಿಸ್ಲಿಕ್ಕೆ ಪುಟಾಣಿ ಹಿಟ್ಟಾಗಿ ಬಾಡಿಸಿದ್ರೆ ತುಂಬ ಮತ್ತು ಟೇಸ್ಟಿ ಆಗ್ತದಂತ ನಾನೇನು ಮಾಡಿದೆ, ಪುಟಾಣಿ ಹಿಟ್ಟು ಗೊತ್ತಾಗಲ್ದೇ ಕಡಲೆ ಹಿಟ್ಟು ಹಾಕಿದ್ದೀನಿ ರೀ. ನಮ್ಮ ಅತ್ತೆ ಅಂದರು, ಕಡಲೆ ಹಿಟ್ಟೇನು ನೋಡು ಅಂತಂದ್ರೆ, ನೀವೇನು ಹೇಳಬೇಡ್ರಿ ಸುಮ್ಮನಿರಿ, ನನಗೆಲ್ಲ ಗೊತ್ತಿದೆ ಅಂತ ದೊಡ್ಡ ಧಿಮ್ಮಕ್ ಮಾಡಿಕೊಂಡು. ಆವಾಗ ಹೊಸ್ದಾಗಿ ಮದುವೆ ಆಗಿತ್ತು ರೀ. ಆವಾಗ ಮತ್ತು ಕಡಲೆ ಹಿಟ್ಟು ಹಾಕಿ ಎಲ್ಲ ಚೆನ್ನಾಗಿ ಅವಲಕ್ಕಿ ಜೋಡಿ ಮಿಕ್ಸ್ ಮಾಡಿದ್ರೆ ಕಡಲೆ ಹಿಟ್ಟು ಹೋಗಿ ಅದು ಅವಲಕ್ಕಿ ಹೋಗಿ ಜುನ್ಕ ಆಗಿಬಿಡ್ತು ರೀ ಅದು. ಆಮೇಲೆ ಅದೆಲ್ಲ ರೆಡಿ ಮಾಡಿ ಖುಷಿಯಾಗಿ ಹೋಗಿ ನಮ್ಮ ಯಜಮಾನ್ರಿಗೆ ಕೊಟ್ಟೆ ರೀ. ಅವ್ರಿಗೆ ಆಫೀಸ್ ಟೈಮ್ ಆಗಿತ್ತು, ಆಲ್ರೆಡಿ ಹೋಗ್ಬೇಕಂತ. ಅವರು ಹಸುವಿನಿಂದ ತಿನ್ಬೇಕಂತ ಪಾಪ ಬರೋಬ್ಬರಿ ತಿನ್ನಕ್ಕೆ ಹೋಗ್ತಾರೆ ರೀ. ಎಲ್ಲ ಕಡಲೆ ಹಿಟ್ಟು ಆಮೇಲೆ ತೊಗೊಂಡು ನೀನೇ ಇದನ್ನು ತಿನ್ನು, ನಾ ಹೊರಗಡೆ ತಿಂತೀನಿ ಅಂತೇಳಿ ಹೋಗಿಬಿಟ್ಟು ರೀ ಅವ್ರು ಸುಮ್ಮನೆ. ನೋಡಿರಿ ನಂದು ಟಿಫನ್ ಆಯಿತು ಈಗ.
ನೋಡಿರಿ ನಾನೀಗ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು, ಅದಕ್ಕೆ ನಾನು ರೆಡಿಯಾಗಿದ್ದೀನಿ ರೀ. ರೆಡಿಯಾಗಿ ನನ್ನ ಔಟ್ಫಿಟ್ ನಾನು ಕನ್ನಡಿಯಲ್ಲಿ ನೋಡ್ಕೊಳ್ತಾ ಇದ್ದೀನಿ. ಹೊರಗಡೆ ಅಂದರೆ ಹೋಗಿ ಸ್ವಲ್ಪ ರೇಷನ್ ಭಾಳ ಇತ್ತು ರೀ ತೊಗೊಂಡು ಬರೋದು. ಸ್ವಲ್ಪ ನಾನು ತೊಗೊಂಡು ಬಂದೆ, ಜಾಸ್ತಿ ತರೋಕ್ಕಾಗಲ್ಲ ಅಂತ. ಉಳ್ದಿದ್ದಲ್ಲಿ ನಮ್ದು ಕಿರಾಣಿ ಅಂಗಡಿ ಪರಿಚಯ ಅದ ರೀ, ಅವ್ರಿಗೆಲ್ಲ ಲಿಸ್ಟ್ ಕೊಟ್ಟು ಬಂದೆ. ಸಾಯಂಕಾಲ ಕಳಿಸ್ತಾರೆ. ಹಾಕಿರಲ್ಲ ಎಷ್ಟು ಟೋಟಲ್? 997 42 42 48 ರೀ. ಬೇರೆ ತೊಗೊಂಡೇ ಇಲ್ರಿ ದೊಡ್ಡದ? ಅವ್ರು ನಿಮ್ಮ ಮಗ ಗೊತ್ತೈತೆ ನೋಡ್ರಿ, 514 ಮನೆ ನಂಬರ್. ಆಗ ಇವ್ರು ವಾಚ್ಮನ್ ಹತ್ರ 514 ನಂಬರ್ ಮನೆಗೆ ಅಂತ ಹೇಳಿದ್ರೆ ಗೊತ್ತಾಗತ್ತೆ ರೀ ಅವ್ರಿಗೆ. ಅವರೇ ಅಲ್ಲಿ ಎಲ್ಲ ಕಿರಾಣಿ ಅಂಗಡಿ ಒಳಗೆ ರೀ ನಮ್ದು ರೇಷನ್ ಲಿಸ್ಟ್ ಕೊಟ್ಟಿನಿ ರೀ. ಕೊಟ್ಟು ಕ್ಯಾಸ್ ಮತ್ತು ಹಂಗೆ ಇಲ್ಲಿ ಫಸ್ಟ್ ಗೇಟಿಗೆ ಹೋಗ್ಬೇಕಾಗಿತ್ತು ರೀ. ಬಸ್ ತೊಗೊಂಡು ಬಸ್ಸಲ್ಲಿ ಕೂತ್ಕೊಂಡೆ ರೀ. ಬಸ್ಸಲ್ಲಿ ಕೂತ್ಕೊಂಡು ಮತ್ತು ನಾ ಫಸ್ಟ್ ಗೇಟ್ ಹತ್ರ ಹೋಗ್ತಾ ಇದ್ದೇನೆ ನೋಡಿರಿ. ಅಲ್ಲಿ ಫಸ್ಟ್ ಗೇಟಿಗೆ ಹೋದ್ರೆ ಮತ್ತು ಬೇರೆ ಎಲ್ಲ ಚಲೋ ಹಣ್ಣು ಹಂಪಲು ಎಲ್ಲ ಏನು ಬೇಕೆಲ್ಲ ಸಿಗ್ತದೆ ರೀ. ಹಾಗೆ ಇಲ್ಲಿ ಸ್ವಲ್ಪ ಬರುವಾಗ ಸ್ವಲ್ಪ ತರಕಾರಿನೂ ತೊಗೊಂಡು ಬಂದೆ. ತರಕಾರಿನೂ ಎಲ್ಲ ತಾಜಾ ಫ್ರೆಶ್ ಆಗಿದ್ದು ರೀ. ಎಲ್ಲ ಸೊಪ್ಪು ಇತ್ತು. ನನಗೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಪುದೀನ ಎಲ್ಲ ಬೇಕಾಗಿತ್ತು ರೀ. ಮತ್ತು ಅದೊಂದು ಸ್ವಲ್ಪ ತೊಗೊಂಡು ಬಂದೆ ನೋಡಿರಿ. कोतंबरी इधर ही है क्या? यही है क्या कोतंबरी? और दूसरी इधर है? दोनों ಸಂಜೆಗಡೆ ಯಾವಾಗಲೂ ಮಳೆ ಆಗಕತ್ತೈತ್ರಿ ನಮ್ಮ ಕಡೆ. ಅದ್ರ ಸಲುವಾಗಿ ಸಂಜೆಗೆ ಹೋಗಿ ಏನು ತರೋಕ್ಕಾಗಲ್ಲ ಅಂತ ಈಗ ಬೆಳಗ್ಗೆ ಹೋಗಿ ಏನು ಬೇಕೆಲ್ಲ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದೆ ರೀ. ಆಮೇಲೆ ಇನ್ನೂ ಸ್ವಲ್ಪ ರೇಷನ್ ಅಲ್ಲಿ ಲಿಸ್ಟ್ ಕೊಟ್ಟು ಬಂದೇನಿ ರೀ ಕಿರಾಣಿ ಅಂಗಡಿಯಾಗ. ಅವರು ಸಂಜೆಗೆ ತಂದು ಕೊಡ್ತಾರೆ ರೀ. ಯಾಕಂದ್ರೆ ಭಾಳ ಇತ್ತು ಅದು ಅಕ್ಕಿ, ಜೋಳದ ಹಿಟ್ಟು, ಉಳ್ಳಾಗಡ್ಡಿ ಎಲ್ಲ, ಎಣ್ಣೆ ಪ್ಯಾಕೆಟ್ ಎಲ್ಲ ಅವ್ರಿಗೆ ಹೇಳಿ ಬಂದೀನಿ. ಈಗ ಏನೇ ತಂದೀನಿ ಅಂತ ತೋರಿಸ್ತೀನಿ ನೋಡಿರಿ. ಫಸ್ಟ್ ಒಗ್ಗರ್ನಿಗೆ ಕರಿಬೇವು ಮುಖ್ಯ ಅಲ್ರಿ, ಅದಕ್ಕೆ ಇದು ಕರಿಬೇವು ತೊಗೊಂಬಂದೇನು ನೋಡಿರಿ. ಇದು ಕರಿಬೇವು ಒಂದು 5 ರೂಪಾಯಿ ತೊಗೊಂಡು ಬಂದೇನಿ ರೀ. ಆಮೇಲೆ ಇದು ಕೊತ್ತಂಬರಿ ನೋಡಿರಿ, ಎಲ್ಲ ಹೂ ಬಿಟ್ಟೈತಿ. ಇದು ಹಾಕಿದ್ರೆ ನಡೀತದ ಅಂತ ಹೇಳಿದ್ರು, ಅದಕ್ಕೆ ಅದನ್ನು ತೊಗೊಂಬಂದೆ. ಆಮೇಲೆ ಇದು ಪುದೀನ ಒಂದು ತೊಗೊಂಡು ಬಂದೇನಿ ರೀ. ಆಮೇಲೆ ಇವು ದ್ರಾಕ್ಷಿ ಹಣ್ಣು ರೀ, ದ್ರಾಕ್ಷಿ ಹಣ್ಣು ತೊಗೊಂಬಂದೇನಿ ನೋಡಿರಿ. ಯಾಕಂದ್ರೆ ಭಾಳ ಶೆಕೆನೂ ಅನ್ಸಾಕತ್ತೈತೆ ರೀ. ಮಳೆ ಸ್ವಲ್ಪ ಆಗಿ ಹೋಗ್ತೈತಲ್ಲ ರೀ, ಭಾಳ ಇದು ಆಗ್ತೈತೆ. ಸ್ವೀಟ್ ಅದಾವ ಅಂತೇಳಿ ಕೊಟ್ಟರಿ, ಸ್ವೀಟ್ ಅದಾವ್ರಿ. ಆಮೇಲೆ ಇದು ತೊಗೊಂಬಂದೆ ನೋಡಿರಿ, ಎಲ್ಲ ಒಂದು ಮಜ್ಜಿಗೆ ಪ್ಯಾಕೆಟ್ ತೊಗೊಂಬಂದೇನಿ ರೀ. ಬಂದ ತಕ್ಷಣ ಬಿಸಿಲಾಗಿಂದ ಬನ್ನಿ ಮನೆಗೆ ಮಜ್ಜಿಗೆ ಕುಡಿಯೋಣ ಅಂತ ಹೇಳ್ರಿ. ಆಮೇಲೆ ಇದೊಂದು ಮೊಸರಿನ ಪ್ಯಾಕೆಟ್ ತೊಗೊಂಬಂದೀನಿ ನೋಡಿ. ಇವತ್ತು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ತಂದೇನಿ ರೀ. ಇವು ಹಾಲು ರೀ, ಹಾಲು ಅಂತೀವಿ 1 ಲೀಟ್ರ್ ಬೇಕು. ನಾನು ಒಬ್ಬಕ್ಕಿದ್ರೆ 2 ದಿನಕ್ಕೊಮ್ಮೆ ಹಾಲು ಕುಡಿತಾ ಇರ್ತೇನೆ ರೀ. ಆಮೇಲೆ ಇದು ಚಿಕನ್ ತೊಗೊಂಬಂದೇನಿ ನೋಡಿರಿ. ಚಿಕನ್ ಒಂದು ಅರ್ಧ ಕಿಲೋ ತೊಗೊಂಬಂದೇನಿ ರೀ. ಯಾಕಂದ್ರೆ ಇವತ್ತು ಅದನ್ನು ಮ್ಯಾರಿನೇಟ್ ಮಾಡಿ ತೋರಿಸ್ಬೇಕಂತ ಹೇಳಿ ಅದ್ರ ಸಲುವಾಗಿ ಎಲ್ಲ ಪುದೀನ, ಕೊತ್ತಂಬರಿ, ಮೊಸರಿನ ಪ್ಯಾಕೆಟ್ ಎಲ್ಲ ತೊಗೊಂಬಂದೇನಿ ರೀ. ಆಮೇಲೆ ಇದು ಪೇರು ಹಣ್ಣು ಸ್ವಲ್ಪ ತೊಗೊಂಬಂದೀನಿ. ಈ ಪೇರು ಹಣ್ಣು ತೊಗೊಂಬಂದೀನಿ. ಪೇರು ಹಣ್ಣು ಚಲೋ ಅನಿಸಿದ್ರಿ, ಈ ಒಂದು ತೊಗೊಂಬಂದೀನಿ. 50 ರೂಪಾಯಿಗೆ 3 ಕೊಟ್ಟಾರೆ.
ತೊಗೊಂಬಂದೆ ಸೇರೊಂದು. ಬಿಸಿಲು ಶುರು ಆಗಿತ್ತು ರೀ ಕೆಟ್ಟ. ಮತ್ತೇನು ಬೇಕಂದ್ರೆ ಹೋಗಬೇಕಲ್ರಿ. ಮಗಳು ಆರ್ಡ್ರ್ ಹಾಕ್ತಾಳ್ರಿ ಮನೆಗೆ. ಬಟ್ ನಾನು ಅಡ್ಡಾಡ್ಕೊತ ತೊಗೊಂಬಂದ್ರೆ ಆಕೈತಿ, ವಾಕಿಂಗ್ ಆಗತ್ತಂತೆ ಹೋಗಿ ಬಂದಿರ್ತೀನಿ ನೋಡ್ರಿ. ಇದು ನನ್ನ ಮಧ್ಯಾಹ್ನದ ಊಟ ರೆಡಿ ಮಾಡ್ಕೊಂಡೆ ನೋಡ್ರಿ. ಚಪಾತಿ ಮತ್ತು ಆಮ್ಲೆಟ್. ಮಧ್ಯಾಹ್ನ ಕುಡಿಯೋಕ್ಕಂಥೇಳಿ ಮಜ್ಜಿಗೆ ಪ್ಯಾಕೆಟ ತೊಗೊಂಬಂದಿದ್ನಿ ರೀ. ಅದನ್ನು ತಗೊಂಡೇನಿ ನೋಡ್ರಿ ಲೋಟದಾಗ. ಈಗ ಇದು ಮಜ್ಜಿಗೆ ಊಟ ಆಯ್ತು ರೀ, ಮಾಡಿದ್ನಿ ಸ್ವಲ್ಪ. ಈಗ ಇದು ಮಜ್ಜಿಗೆ ಕುಡ್ದು ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ರೆಡಿ ಮಾಡ್ಬೇಕ್ರಿ. ಇದು ಮಸಾಲ ಮಜ್ಜಿಗೆ ಇದೆ ನೋಡ್ರಿ, ಮಸ್ತ್ ಟೇಸ್ಟ್ ಇದೆ. ಇವ ದ್ರಾಕ್ಷಿ ಕ್ಲೀನ್ ಮಾಡ್ಲಿಕ್ಕಂತ ನೀರೊಳಗೆ ಹಾಕಿಟ್ಟೇನಿ ರೀ, ಸ್ವಲ್ಪ ಹೊತ್ತು ಸ್ವಚ್ಛ ಆಗಲಿ ಅಂಥೇಳಿ. ಇದು ಚಿಕನ್ ಗ್ರೇವಿಗೆ ಅಂಥೇಳಿ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನು ನೋಡ್ರಿ. ಸದ್ಯಕ್ಕೆ ಈಗ ಚಿಕನ್ ಮ್ಯಾರಿನೇಟ್ ಮಾಡಿಡ್ಬೇಕ್ರಿ ಸ್ವಲ್ಪ. ಇದು ಚಿಕನ್ನ ತೊಳಿಲಿಕ್ಕೆ ತೆಗಿಬೇಕು ಹೊರಗೆ ಅಂತೇಳಿ ಎಲ್ಲ ಕವರ್ದಾಗಿಂದ ಹೊರಗೆ ತಗೊಳಕತ್ತೇನೆ ರೀ. ಇದು ಒಂದು ಅರ್ಧ ಕಿಲೋ ತಂದೇನಿ ರೀ ಸದ್ಯಕ್ಕೆ. ಅದ್ರಾಗ ಒಂದು ಪಾವು ಕಿಲೋ ಮ್ಯಾರಿನೇಟ್ ಮಾಡಂದ್ರೆ ಕಿಲೋಕ್ಕಿಂತ ಸ್ವಲ್ಪ ಜಾಸ್ತಿ ಮ್ಯಾರಿನೇಟ್ ಮಾಡ್ತೀನಿ ರೀ. ಒಂದು 4 ಹಂಗೆ ಸೈಡಿಗೆ ಬೇರೆ ಸೂಪ್ ಥರ ಮಾಡಿ ಕುದಿಸಿ ಕುಡಿತೀನಿ ರೀ ನಾನು. ನೋಡಿರಿ ಅದು ಕ್ಲೀನಾಗಿ ಒಂದು 3-4 ಸಲ ತೊಳಿಬೇಕ್ರಿ. ಇದು ಮಾಡಿ ನೀರು ಬಸದು ತಕೊಂಡು 3-4 ಸಾರಿ ತೊಳೆದ್ನಿ ರೀ. ಸ್ವಲ್ಪ ಅರಶಿನ ಉಪ್ಪು ಹಾಕಿ ತೊಳೆದಿರ್ತೀನಿ ರೀ ಇದಕ್ಕೆ. ಅದೆಲ್ಲ ಕ್ಲೀನಾಗಿ ತೊಳೆದು ಅದೆಲ್ಲ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ರಿ, ಎಲ್ಲ ಸೇರಿ ಒಗ್ಗರಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಇದು ಪೂರ್ತಿ ಇದ್ರದ್ದು ಡಿಟೇಲ್ ಅಡುಗೆದು ರೆಸಿಪಿ ಬೇಕಂದ್ರೆ ಇದು ನಾಳೆ ಶುಕ್ರವಾರ ದಿವಸ ಹಾಕ್ತಾಯಿದ್ದೀನಿ ನೋಡಿರಿ. ಶುಕ್ರವಾರ ದಿವಸ ಬೆಳಗ್ಗೆ 11 ಗಂಟೆಗೆ ಬರ್ತದೆ ರೀ ಇದು. ಇದು ಮತ್ತು ಒಗ್ಗರಣೆ ಹಾಕ್ಕೊಳಕತ್ತೀನಿ ರೀ. ಸಂಜೆಗೆ ಅಡುಗೆದು ರೆಡಿ ಮಾಡ್ಕೋಬೇಕಲ್ರಿ. ಸ್ವಲ್ಪ ಗೀ ರೈಸ್ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಳಕತ್ತೇನೆ ನೋಡಿರಿ. ಅದು ಚಿಕನ್ ಗ್ರೇವಿ ಮಾಡಿಟ್ಟಿದ್ದೆ ರೀ. ಅದೇನು ಪೂರ್ತಿ ರೆಸಿಪಿ ನನಗೆ ಹಿಂದೊಮ್ಮೆ ತೋರಿಸಿಲ್ಲ ರೀ ನಾನು, ಇದು ಫಸ್ಟ್ ಟೈಮ. ಅದಕ್ಕೆ ಅದನ್ನು ರೆಸಿಪಿದಷ್ಟೇ ಬೇರೆ ಸಪ್ರೇಟ್ ಹಾಕಿದ್ದೀನಿ ರೀ. ಇದು ಗೀ ರೈಸನ್ನು ತೋರಿಸಿದ್ದೀನಿ ಒಮ್ಮೆ. ಇದೇನೇ ನಾನು ನಿಮ್ಗೆ ರೆಸಿಪಿ ತೋರಿಸ್ತಾ ಇಲ್ಲ ರೀ. ನನಗೆ ಸಾಯಂಕಾಲ ಬೇಕು ಅಂತ ನಾನು ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅದು ಸ್ವಲ್ಪ ಒಗ್ಗರಣೆ ಹಾಕಿ ಕುಕ್ಕರ್ ಮುಚ್ಚಿ ಇಡ್ತಾ ಇದ್ದೀನಿ ರೀ. ನಾವು ಈ ಥರ ಏನೋ ಮಸಾಲೆ ಪದಾರ್ಥಗಳನ್ನು ಮಾಡಬೇಕಾದ್ರೆ, ಆಮೇಲೆ ಏನೋ ಒಂದು ಪಲ್ಯಗಳನ್ನಾಗಲಿ ಮಸಾಲೆ ತುಂಬಿ ಪಲ್ಯಗಳನ್ನಾಗಲಿ ಮಾಡಬೇಕಾದ್ರೆ ಎಲ್ಲ ನಾವು ಮೇನ್ ಅಂತಂದ್ರೆ ಸ್ವಲ್ಪ ಇವು ಡ್ರೈ ಫ್ರೂಟ್ಸ್ ಸ್ವಲ್ಪ ಅಂದರೆ ಇದು ಗೋಡಂಬಿ, ಬಾದಾಮಿ, ಕಸ್ಕಸಿ, ಹಸಿ ಕೊಬ್ಬರಿ ಇವೆಲ್ಲ ಹಾಕಿ ಮಾಡಿದ್ರೂ ಸ್ವಲ್ಪ ಟೇಸ್ಟಿಯಾಗಿರ್ತಾವೆ ರೀ. ಆಮೇಲೆ ಈಗ ಬದ್ನಿಕಾಯಿ ಪಲ್ಯನೂ ಮದುವೆ ಮನೆಗಳಲ್ಲೆಲ್ಲ ಮಾಡಿರ್ತಾರೆ ನೋಡಿರಿ, ಮಸ್ತಾಗಿರ್ತೈತಿ. ಎಲ್ಲ ಏನು ಹಾಕಬೇಕೆಲ್ಲ ಪದ್ಧತಿಲೆಲ್ಲ ಹಾಕಿರ್ತಾರೆ. ಕಾಳಿನ ಪಲ್ಯಗಳನ್ನು ಮಾಡಿರ್ತಾರೆ. ಅಷ್ಟು ವೆರೈಟಿ ಎಷ್ಟು ಚೆನ್ನಾಗಿರ್ತಾವೆ ರೀ ಅಡುಗೆಗಳನ್ನು. ಏನೇ ಒಂದು ಅದೇ ಅಡುಗೆ ಮಾಡಿದರೂ ಅದಕ್ಕೊಂದು ಸ್ವಲ್ಪ ಮಸಾಲೆಗಳನ್ನು ನಾವು ಚಲೋತಂಗೆ ಹಾಕಿ ಮಾಡಿದ್ರೆ ಭಾರಿ ಟೇಸ್ಟಿಯಾಗಿರ್ತಾವೆ ರೀ ಪಲ್ಯ. ನಾನು ಹಾಗೆ ಎಲ್ಲೇ ಏನೇ ಮಾಡಲಿ, ನಮ್ಮ ಮನೇಲಿ ಫಂಕ್ಷನ್ ಇರಲಿ ಏನೇ ಇರಲಿ, ನನಗೆಲ್ಲ ಪದ್ಧತಿ ಎಲ್ಲ ಹಾಕಿ ಮಾಡಿದಾಗ ನನಗೆ ಚೆನ್ನಾಗಿ ಅನ್ನಿಸ್ತದೆ ರೀ. ಯಾಕಂದರೆ ಮಾಡಿದವ್ರಿಗೂ ಖುಷಿ ಇರ್ತದೆ, ತಿನ್ನೋರಿಗೂ ಖುಷಿ ಇರ್ಬೇಕು ರೀ. ಅದಕ್ಕೆ ಎಲ್ಲ ಒಟ್ಟು ಎಲ್ಲ ಜೋಡಿಸಿ ಈಗ ಮಾಡಲಿಕ್ಕೆ ಕಲ್ತಿದ್ದೀನಿ ರೀ ನಾನು. ಮುಂಚೆ ಅಷ್ಟು ನಮಗೂ ಇಂಟ್ರೆಸ್ಟ್ ಇರಲಿಲ್ಲ ಅಡುಗೆ. ಏನಾರು ಒಂದು ಮಾಡಿದಾಯ್ತು ಬಿಡಪ್ಪ ಅಂತೆಲ್ಲ ಅನ್ನಿಸ್ತಿತ್ತು ರೀ. ಆದರೆ ಈಗ ಏನೇ ಆದರೂ ಮಕ್ಕಳು ಬಂದ್ರೂ ಯಾರೇ ಬಂದರೂ ಹೋದ್ರೂ ತುಂಬ ಟೇಸ್ಟಿಯಾಗಿ ಅಡುಗೆ ಮಾಡಿ ತಿನ್ನಿಸ್ಬೇಕು ಅಂತ ಮನಸ್ಸು ಬರ್ತದೆ ರೀ. ಅದಕ್ಕೆ ಯಾರಾದರೂ ಗೆಸ್ಟ್ ಬರಲಿ ಹೋಗಲಿ ಮುಂಚೆನೇ 1-2 ದಿವಸ ಮುಂಚೆ ಹೇಳಿ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಮೊದಲು ಪ್ರಿಪೇರ್ ಮಾಡ್ಕೊಳ್ತೀನಿ ಏನು ಮಾಡಬೇಕಪ್ಪ ಅಂತೇಳಿ.
ಆ ಥರ ಎಲ್ಲ ಅಡುಗೆದೆಲ್ಲ ಮೊದಲು ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಂಡು ಬಂದು ಇಟ್ಟು ಅವ್ರು ಬಂದಾಗೆಲ್ಲ ಟೇಸ್ಟಿಯಾಗಿ ಅಡುಗೆ ಮಾಡಿ ನಾನು ಕಳಿಸ್ತಾ ಇರ್ತೀನಿ ರೀ. ನಮ್ಮ ಮನೆಗೆ ಯಾರೂ ಜಾಸ್ತಿ ಬರೋಲ್ಲ, ಬಂದರೆ ಯಾರಾದರೂ ಹೇಳೇ ಬಂದಿರ್ತಾರೆ. ನನಗಂತಂದರೆ ಎಲ್ಲರಿಗೂ ರುಚಿಯಾಗಿ ಅಡುಗೆ ಮಾಡಿ ಕೊಡ್ಬೇಕು ಅನ್ನೋದು ಆಸೆ ರೀ. ನನ್ನ ಮಕ್ಕಳು ಬಂದಾಗೂ ಅಷ್ಟೇ, ಅವ್ರಿಗೂ ನಾನು ಟೇಸ್ಟಿಯಾಗಿ ಮಾಡಿ ಕಳಿಸಿರ್ತೀನಿ. ಎಲ್ಲರೂ ಅಂತಿರ್ತಾರೆ, ಹಾಂ ಮಸ್ತಾಗಿದೆ, ಟೇಸ್ಟಿ ಮಸ್ತಾಗಿದೆ ಅಂತ ಹೇಳ್ತಾನೆ ಇರ್ತಾರೆ ರೀ. ಆಮೇಲೆ ಒಂದು ಇಡ್ಲಿ ಮಾಡಲಿ, ಅದ್ರ ಜೋಡಿ ಅಂತಿ ಸಾಂಬಾರು ಚಟ್ನಿ ಅದು ಕಾಂಬಿನೇಷನ್ ಅದು ಒಂಥರ ಟೇಸ್ಟಿಯಾಗಿ ಮಾಡ್ತೀನಿ ರೀ. ಇಡ್ಲಿ ಸಾಂಬಾರು ಮಾಡೋದಂತೂ ನಂಗೆ ಸಾಂಬಾರಲ್ಲಿ ನುಗ್ಗೆಕಾಯಿ ಹಾಕಿ ಮಾಡಿದ್ರೇ ಟೇಸ್ಟಿ ಅನಿಸುತ್ತೆ ರೀ. ಇಡ್ಲಿ ಜೋಡಿ ತುಂಬ ಸೂಪರಾಗಿರ್ತದೆ ಆ ಥರ ಎಲ್ಲ ಮಾಡಿದ್ರೆ. ಇಲ್ಲಿ ನೋಡಿರಿ ನಮ್ದು ಅನ್ನ ರೆಡಿ ಆಗಿದೆ, ಘೀ ರೈಸು ರೆಡಿ ಆಯ್ತು ರೀ. ಸಾಯಂಕಾಲ ಊಟದ ಚಿಕನ್ ಗ್ರೇವಿ ಘೀ ರೈಸ್ ರೆಡಿ ಆಗಿದೆ. ಇವತ್ತಿನ ಸುಭಾಷಿತ ಹೇಳ್ತೀನಿ ರೀ. ನಿನ್ನ ಮಕ್ಕಳನ್ನಾಗಲಿ ನಿನಗೆ ತುಂಬ ಬೇಕಾದವರನ್ನಾಗಲಿ ನೀನು ಒಬ್ಬರನ್ನು ಅತಿಯಾಗಿ ತಿದ್ದಲು ಹೋದರೆ ನೀನು ಅವರ ದೊಡ್ಡ ಶತ್ರು ಆಗುವೆ, ಇದು ಖಂಡಿತ ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗನ್ನು ನಾನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.